SP ಕಚೇರಿ ಬಳಿ ಪ್ರತಿಭಟನೆಯನ್ನ ಮಾಡಲಿಕ್ಕೆ ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಹೋರಾಟ ಸಮಿತಿ ನಿರ್ಧಾರವನ್ನು ಮಾಡಿತ್ತು. ಇದೀಗ SP ಕಚೇರಿಗೆ ಆಗಮಿಸಿ SP ಅವರಿಗೆ ಒಂದು ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ಸದ್ಯಕ್ಕೆ ನಮ್ಮ ಜೊತೆ ತುಮಕೂರು ಗ್ರಾಮಾಂತರ ಶಾಸಕರಾದಂಥ ಸುರೇಶ್ ಗೌಡ್ರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಈಗ SP ಅವರಿಗೆ ಮನವಿ ಕೊಟ್ಟಿದ್ದೀರಾ ಸರ್, ಏನು ಒತ್ತಾಯ? FIR ರದ್ದಾಗಬೇಕು ಸ್ವಾಮೀಜಿಗಳ ಮೇಲೆ, ರೈತರ ಮೇಲೆ ಹಾಕಿರೋಂಥದ್ದು. ನಾವು ಅದಕ್ಕೋಸ್ಕರ ಒಂದು ಮನವಿ ಕೊಟ್ಟು ಪ್ರತಿಭಟನೆ ಮಾಡ್ತಿದ್ದೇವೆ. ಅದಕ್ಕೆ ಅವರು ಸರ್ಕಾರ ಜೊತೆ ಮಾತಾಡಿ ನಿರ್ಧಾರ ತಗೊಳ್ತೀವಿ ಅಂತ ಅದಕ್ಕೆ ಕಾಯ್ತಾ ಇದ್ದೀವಿ ನಾವು. ಅಲ್ಲ, ಈಗಾಗಲೇ 13 FIR ಆಗಿದೆ ಅನ್ನುವಂಥದ್ದು, ಜೊತೆಗೆ 5 ಜನ ಬಂಧನ ಕೂಡ ಮಾಡಿರುವಂಥದ್ದು. ಸರ್ ನೋಡ್ರಿ, ನಮ್ಮ ಮೇಲೆ ಹಾಕೋದು ನಾವೇನು ಕೇರ್ ಮಾಡಲ್ಲ. ನಾವು ಈಗಲೇ ಹೇಳಿ ಜೈಲಿಗೆ ತೊಗೊಂಡೋಗ್ಬಿಡ್ರಿ ನಮ್ಮನ್ನು ಅಂತ. ನಾವು ಇದಕ್ಕೆಲ್ಲ ಕಚ್ಚೆನೂ ಕಟ್ಟಲ್ಲ ಅಂತ ಹೇಳಿ 100 FIR ಹಾಕಿದ್ರು. ಆದರೆ ಅಮಾಯಕ ರೈತರ ಮೇಲೆ, ಅವ್ರು ಯಾರು ಬರದಲ್ಲೇ ಇರೋರ ಮೇಲೆಲ್ಲ ಹಾಕಿದ್ದಾರೆ ಇವರು. ಮತ್ತು ಸ್ವಾಮೀಜಿಗಳು ಅವ್ರು ಬಂದಲ್ಲಿ ಪ್ರತಿಭಟನೆ ನಮಗೆ ಆತ್ಮಸ್ಥೈರ್ಯ ತುಂಬಕ್ಕೆ ಬಂದಂಥವ್ರ ಮೇಲೂ ತೊಗೊಂಡೋಗಿ FIR ಹಾಕಿದ್ದಾರೆ. ಅದನ್ನು ಖಂಡಿಸಿ ಇಲ್ಲಿ ಪ್ರತಿಭಟನೆ ಮಾಡ್ತಿದ್ದೇವೆ. ಸರ್, ಹೋಮ್ ಮಿನಿಸ್ಟ್ರು ಪ್ರೆಸ್ ಮೀಟ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ನಾವು ಯಾವುದೇ ಸ್ವಾಮೀಜಿಗಳ ಹೆಸರನ್ನು ಮೆನ್ಷನ್ ಮಾಡಿಲ್ಲ ಅಂತೇಳಿ. ಈಗ ಅದರಲ್ಲಿ ಸ್ವಾಮೀಜಿಗಳ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಪೊಲೀಸ್ ಇಲಾಖೆ ನಮ್ಮ ಪರಮೇಶ್ ಸಾಹೇಬರು ಭಾಳ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡ್ತಾರೆ. ಸ್ವಾಮೀಜಿಗಳು ಅಂದರೆ ಇನ್ಯಾರು ಅಲ್ಲಿ ಇದ್ದವ್ರು 4 ಜನ ಅಲ್ವೇನ್ರಿ? ಅದೇನು FIR ಹೆಸರುಗಳು ಇದೆ. ಯಾಕೆ ನಮ್ಮ ಪರಮೇಶ್ ಸಾಹೇಬ್ರು ಹಿಂಗಾದ್ರೆ ಗೊತ್ತಿಲ್ಲ ಅವರು ನಮ್ಗೆ. ಅಲ್ಲ, ಪ್ರತಿಭಟನೆ ಆದ್ಮೇಲೆ ಹೇಳಿದಂತ ಹೇಳಿಕೆ ಅದು. ಇದೀಗ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಇನ್ನು ತುಮಕೂರು ಕೃಷ್ಣಪ್ಪಣ್ಣ ಒಂದು ನಿಮಿಷ ಬಾ ಆಯ್ತು, ಮಾತಾಡೋಣ ಬಾ ಜನ, ಒಂದು ನಿಮಿಷ ಬಾರೋಣ. ಈಗ ಸರ್, ಎಲ್ಲಿವರೆಗೂ ಹೋರಾಟ ಇರುತ್ತೆ ಸರ್? ಈಗ ನೋಡ್ತಾ ಇರಿ ನೀವೇ ಮಾಧ್ಯಮದವರು, ಹೇಳಿದ್ವಲ್ಲ, ನೀರು ಏನು ಅವೈಜ್ಞಾನಿಕವಾಗಿರುವಂಥ ಯೋಜನೆ ಇದೆ, ಇದು ನಿಲ್ಲವರೆಗೂ ಹೋರಾಟ ಇರುತ್ತೆ. ನೋ ಕ್ವಶನ್. ಇಲ್ಲ ನಮ್ಮ ಪ್ರಾಣ ಹೆಣದ ಮೇಲೆ ತೊಗೊಂಡೋಗ್ಬೇಕು, ನಮ್ಮ ಹೆಣದ ಮೇಲೆ, ನಮ್ಮ ಸಮಾಧಿ ಮೇಲೆ ತೊಗೊಂಡೋಗ್ಬೇಕು, ಇಲ್ಲ ನಿಲ್ಲಿಸ್ಬೇಕು. ಎರಡೇ ಅವ್ರಿಗೆ ಆಪ್ಷನ್ ಸರ್ಕಾರಕ್ಕೆ ಕೊಟ್ಟಿರೋದು. ಸರ್ಕಾರದ ಮಟ್ಟದಲ್ಲಿ ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಕಾಮಗಾರಿ ನಿಲ್ಲಿಸಲ್ಲ ಅನ್ನುವಂಥದ್ದು. ಅಲ್ರಿ, ಅಧಿಕಾರ ಕೊಟ್ಟಿರೋದು ಯಾರ್ರೀ? ಸರ್ಕಾರ. ಇವ್ರಿಗೆ ಸರ್ಕಾರ ರಚನೆ ಮಾಡೋದು ಪ್ರಜಾಪ್ರಭುತ್ವದಲ್ಲಿ ಯಾರು? ಜನಗಳು ಬೇಡ ಅಂದಮೇಲೆ ಅದನ್ನ ತಗೊಂಡೋಗ್ತೀವಿ ಅಂದ್ರೆ ಏನು ಮೂರ್ಖರೇನ್ರಿ? ಏನ್ರಿ ಯಾರೋ ಉದ್ದಡತನ ದುರಹಂಕಾರದ ಮಾತುಗಳು, ಕೊತ್ವಾಲ್ ರಾಮಚಂದ್ರ ತರ ಮಾತಾಡಿದ್ರೆ ಏನು? DK ಶಿವಕುಮಾರ್ ಹೇಳ್ತಾರೆ 40% ಕಾಮಗಾರಿ ಆಗಿದೆ ಅಂತ. ಸರ್ಕಾರಕ್ಕೆ ಯಾವ್ದ್ರಿ 40%? 1,000 ಕೋಟಿ ಯಾವ್ದ್ರಿ? 4,08,000 ಕೋಟಿ ಬಡ್ಜೆಟ್ ಅಲ್ಲಿ 1,000 ಕೋಟಿ ಯಾವ್ದ್ರಿ? ಜನಗಳ ಮುಂದೆ ಯಾವ್ದ್ರಿ? ಅದು ಜನಗಳ ತೆರಿಗೆ ದುಡ್ಡ್ರಿ. ಈ ಸ್ವಾಮೀಜಿಗಳ ಮೇಲೆ ಆಗಿರುವಂತ FIR ಮತ್ತೆ ರೈತರ ಮೇಲೆ ಆಗಿರುವಂತ FIR ಕೂಡಲೇ ರದ್ದು ಮಾಡಬೇಕು ಅನ್ನುವಂತ ಖಂಡಿತ ಅಷ್ಟೇ ನಮ್ದು ಒತ್ತಾಯ. ಇದಿಷ್ಟು ತುಮಕೂರು ಗ್ರಾಮಾಂತರ ಶಾಸಕರ ಮಾತಾಗಿರುವಂಥದ್ದು. ಮಧು ಇಂಗ್ಳದಾಳ್, ನ್ಯೂಸ್ ಫಸ್ಟ್, ತುಮಕೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.